ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, DIIs ಇನ್ವೆಸ್ಟ್ 3 lakh crores in 2026 so far. DIIs ಫಸ್ಟ್ 4 months ಆಫ್ 2026 ಅಲ್ಲೇ 3 ಲಕ್ಷ ಕೋಟಿ ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಜನವರಿಯಲ್ಲಿ 69,000 crores ಅಪ್ರಾಕ್ಸಿಮೇಟ್ಲಿ ಇನ್ವೆಸ್ಟ್ ಆಗಿದೆ. ಫೆಬ್ರವರಿಯಲ್ಲಿ 39,700 crores ಅಪ್ರಾಕ್ಸಿಮೇಟ್ಲಿ. ಮಾರ್ಚ್ ತಿಂಗಳಲ್ಲಿ 1.4 lakh crores ಇನ್ವೆಸ್ಟ್ ಆಯಿತು. ಹಾಗೂ ಏಪ್ರಿಲಲ್ಲಿ DIIs 43,892 crores ಇನ್ವೆಸ್ಟ್ ಮಾಡಿದ್ದಾರೆ. ಮೇ ತಿಂಗಳಲ್ಲಿ ಇಲ್ಲಿವರೆಗೆ 14,204 crores ಇನ್ವೆಸ್ಟ್ ಆಗಿದೆ. DIIs 2025 7.75 lakh crores ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದರು, ಹೈಯೆಸ್ಟ್ ಎವರ್ ಇನ್ ಅ ಸಿಂಗಲ್ ಇಯರು. ಹಾಗೂ 2024 5.23 lakh crores ಇನ್ವೆಸ್ಟ್ ಆಗಿತ್ತು. 2022 2.76 lakh crores ಹಾಗೂ 2023 1.82 lakh crores DIIs ಇಂಡಿಯನ್ ಮಾರ್ಕೆಟ್ಸಲ್ಲಿ ಇನ್ವೆಸ್ಟ್ ಮಾಡಿದರು. ಲಾಸ್ಟ್ 1 ಇಯರಲ್ಲಿ DIIs 1.7% ಅವರ ಸ್ಟೇಕನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಇಂಡಿಯನ್ ಮಾರ್ಕೆಟ್ಸಲ್ಲಿ 20.9% ಇದೆ ಆಸ್ ಆಫ್ ಮಾರ್ಚ್ 2026. FIIs ಸ್ಟೇಕು ಎಲ್ಲ ಕಂಪ್ನೀಸ್ ಸೇರಿಸ್ಕೊಂಡ್ರೆ 17.1% ಮಾತ್ರ. ನ್ಯೂಸ್ ನಂಬರ್ 2, ಆಫರ್ ಫಾರ್ ಸೇಲ್ ಇನ್ ಕೋಲ್ ಇಂಡಿಯಾ ಲೈಕ್ಲಿ. ಕೋಲ್ ಇಂಡಿಯಾ ಶೇರ್ಸ್ ಇವತ್ತು 1% ಬಿತ್ತು. ಯಾಕಂದರೆ ನ್ಯೂಸ್ ರಿಪೋರ್ಟ್ಸ್ ಹೇಳ್ತಾ ಇದೆ ಗೌರ್ಮೆಂಟು ಆಫರ್ ಫಾರ್ ಸೇಲನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. 3-4% ಸ್ಟೇಕನ್ನು ಕೋಲ್ ಇಂಡಿಯಲ್ಲಿ ಸೇಲ್ ಮಾಡಲಿಕ್ಕೆ ವರ್ತ್ 10,000 crores. ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಹತ್ರ ಈಗ ಸದ್ಯಕ್ಕೆ 63.1% ಸ್ಟೇಕ್ ಇದೆ ಕೋಲ್ ಇಂಡಿಯಾದಲ್ಲಿ. ಹಾಗೂ ಡೊಮೆಸ್ಟಿಕ್ ಮ್ಯೂಚುವಲ್ ಫಂಡ್ಸ್ ಹತ್ರ 9.5% ಸ್ಟೇಕ್ ಇದೆ. ಮತ್ತು LICಯಲ್ಲಿ 11.01% ಸ್ಟೇಕು. ಹಾಗೂ FIIs 8.38% ಸ್ಟೇಕ್ ಇಟ್ಕೊಂಡಿದ್ದಾರೆ. ರಿಟೇಲ್ ಇನ್ವೆಸ್ಟರ್ಸ್ 3.82% ಸ್ಟೇಕು ಕೋಲ್ ಇಂಡಿಯಾದಲ್ಲಿ. ನ್ಯೂಸ್ ನಂಬರ್ 3, ರಾಯಲ್ ಎನ್ಫೀಲ್ಡ್ ಟು ಸೆಟ್ ಅಪ್ ನ್ಯೂ ಫ್ಯಾಕ್ಟ್ರಿ ಇನ್ ಆಂಧ್ರ ಪ್ರದೇಶ್. ರಾಯಲ್ ಎನ್ಫೀಲ್ಡ್ ಕಂಪ್ನಿಯವರು ಹೇಳಿದ್ದಾರೆ 2,200 crores ಅವರು ಆಂಧ್ರ ಪ್ರದೇಶಲ್ಲಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗೆ ಅವರು ಇನ್ವೆಸ್ಟ್ ಮಾಡ್ತಾರೆ. ಹಾಗೂ ಇದು ಫಸ್ಟ್ ಫ್ಯಾಕ್ಟ್ರಿ ಔಟ್ಸೈಡ್ ತಮಿಳ್ನಾಡು ಸಿನ್ಸ್ 1901. ಅವರು ತಿರುಪತಿ ಡಿಸ್ಟ್ರಿಕ್ಟಲ್ಲಿ ಸತ್ಯವೇಡು ಮಂಡಲ್ ಅಂತ ಆ ಜಾಗದಲ್ಲಿ ಈ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದು ಅಂತ ಹೇಳಿದ್ದಾರೆ. 9 lakh ಯೂನಿಟ್ಸು ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಇರುತ್ತೆ ಈ ಪ್ಲಾಂಟಿಗೆ. ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಅವರು 267 acres ಲ್ಯಾಂಡು ಈ ಪ್ರಾಜೆಕ್ಟಿಗೆ ಅಲೋಕೇಟ್ ಮಾಡಿದ್ದಾರೆ. ಪ್ಲಸ್ಸು ಫಸ್ಟ್ ಫೇಸು ಕಂಪ್ಲೀಟ್ ಆಗೋದು 2029, ಸೆಕೆಂಡ್ ಫೇಸ್ ಬೈ 2032. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ ಇವತ್ತು $100 per barrel ಮಾರ್ಕ್ಕಿಂತ ಕಮ್ಮಿ ಕ್ಲೋಸ್ ಆಗಿದೆ. ಯಾಕೆಂದರೆ ತುಂಬ ಹೈ ಹೋಪ್ಸ್ ಇದೆ US ಮತ್ತು ಇರಾನು ಒಂದು ಡೀಲನ್ನು ಫೈನಲೈಸ್ ಮಾಡ್ಬೋದು ಅಂತ. ಟಾಟಾ ಗ್ರೂಪ್ ಹಾಗೂ JSW ಗ್ರೂಪ್ ಸೆಪ್ರೇಟಾಗಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸೆಂಟರ್ಸ್ ಓಪನ್ ಮಾಡ್ತಾ ಇದ್ದಾರೆ. ಸೊ ದಟ್ ನೆಕ್ಸ್ಟ್ ಜನ್ರೇಷನ್ ಬ್ಯಾಟ್ರಿ ಟೆಕ್ನಾಲಜಿಯನ್ನು ಅವರು ಡೆವಲಪ್ ಮಾಡ್ಬೋದು ಹಾಗೂ ಅಡ್ವಾನ್ಸ್ಡ್ EV ಸಿಸ್ಟಮ್ಸನ್ನು ಡೆವಲಪ್ ಮಾಡ್ಬೋದು ಅಂತ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 4 ಪಾಯಿಂಟ್ ಡೌನು 24,327 ಕ್ಲೋಸ್ ಆಯಿತು. ಸೆನ್ಸೆಕ್ಸು 114 ಪಾಯಿಂಟ್ ಡೌನು 77,845 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು HDFC ಲೈಫ್ 3.14% ಅಪ್ಪು, ಬಜಾಜ್ ಆಟೋ 2.77% ಅಪ್ಪು, ಮಹೀಂದ್ರ 2.12% ಅಪ್ಪು. ಟಾಪ್ ಲೂಸರ್ಸು HUL 1.94% ಡೌನು, TCS 1.4% ಡೌನು, ಟೆಕ್ ಮಹೀಂದ್ರ 1.26% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು CG ಪವರ್ 3.64% ಅಪ್ಪು, ಬಾಷ್ 3.41% ಅಪ್ಪು, HAL 3.35% ಅಪ್ಪು. ಟಾಪ್ ಲೂಸರ್ಸು ಗೋದ್ರೇಜ್ ಕನ್ಸ್ಯೂಮರ್ 5.26% ಡೌನು, ವೇದಾಂತ 3.48% ಡೌನು, BPCL 2.05% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 2036 ಸ್ಟಾಕ್ಸು, ಕಮ್ಮಿ ಆಗಿದ್ದು 921 ಸ್ಟಾಕ್ಸು. ಸೊ 69% ಅಪ್ಪು, 31% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನಿನ್ನೆ ನೆಟ್ ಸೇಲ್ಸು 5,835 crores, DIIs 6,837 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 15,300 per ಗ್ರಾಮು, ಸಿಲ್ವರ್ 270 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 94.25 rupees, ಒಂದು ಯೂರೋ 110.92 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನ್ಯೂ 52-week ಹೈ. ಬಜಾಜ್ ಆಟೋ 52-week high 10,740, closing 10,605. ಟಾಟಾ ಸ್ಟೀಲ್ 219 52-week high, closing 217. BSE 3,985 52-week high, closing 3,964. Point number 9, stocks near 52-week low.
ಯಾವ ಮೇಜರ್ ಸ್ಟಾಕು 52 ವೀಕ್ ಲೋ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.61% ಅಪ್ಪು, ಜಪಾನ್ 5.63% ಅಪ್ಪು, ಜರ್ಮನಿ 0.42% ಡೌನು, ಫ್ರಾನ್ಸ್ 0.23% ಡೌನು, UK 0.65% ಡೌನು ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ 2.02% ಅಪ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.